ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ವಾರದ ಕೊನೆ ಬಂತು ಅಂದ್ರೆ ಸಾಕು, ಕಿಚ್ಚನ ಪಂಚಾಯಿತಿಯಲ್ಲಿ ಯಾವೆಲ್ಲ ವಿಚಾರಗಳು ಡಿಸ್ಕಸ್ ಆಗುತ್ತೆ, ಯಾರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ, ಯಾರನ್ನ ಪಾಸ್ ಮಾಡಿ ಕಿಚ್ಚನ ಚಪ್ಪಾಳೆಯನ್ನ ಕೊಡ್ತಾರೆ ಅನ್ನುವಂತಹ ಒಂದಷ್ಟು ಕುತೂಹಲ ನಿರೀಕ್ಷೆ ವೀಕ್ಷಕರಲ್ಲಿ ಖಂಡಿತವಾಗ್ಲೂ ಮನೆ ಮಾಡಿರುತ್ತೆ. ಸೊ ಇವತ್ತು ಆ ಒಂದು ದಿನ ಬಂದೇ ಬಿಟ್ಟಿದೆ. ಕಿಚ್ಚನ ಪಂಚಾಯಿತಿಯಲ್ಲಿ ಈ ವಾರ ಡಿಸ್ಕಷನ್ ಮಾಡೋದಕ್ಕಂತ ತುಂಬಾನೇ ವಿಷಯಗಳಿದೆ. ಮೊದಲನೇದಾಗಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಕಾಣೆಯಾಗಿದ್ರು, ಬದಲಿಗೆ ವಿಲನ್ ಆಟ ಆರ್ಭಟ ಎಲ್ಲವೂ ಕೂಡ ಜೋರಾಗಿತ್ತು. ಕಂಟೆಸ್ಟೆಂಟ್ಗಳಂತೂ ವಿಲನ್ ಏನ್ ಹೇಳ್ತಾರೆ ಆ ಮಾತನ್ನ ಕೇಳ್ತಾ ವಿಲನ್ ಕೊಟ್ಟಂತಹ ಟಾಸ್ಕ್ ಅನ್ನ ಸೈಲೆಂಟ್ ಆಗಿ ಯಾರಿಗೂ ಗೊತ್ತಿಲ್ಲದೇನೆ ಮಾಡ್ತಾ ಈ ಒಂದು ವಾರ ಯಾವ ರೀತಿ ಕಳೆದು ಹೋಯ್ತು ಅನ್ನುವಂತಹ ಮಟ್ಟಿಗೆ ಕಂಪ್ಲೀಟ್ ಆಗಿ ಒಂದು ವಿಲನ್ ಆಳ್ವಿಕೆಯ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಆಟವನ್ನ ಮುಗಿಸಿದ್ದಾರೆ. ಅಂದಹಾಗೆ ವಾರದ ಕೊನೆ ಬಂದಿದೆ. ವಿಲನ್ ಆಟಕ್ಕೆ ಸ್ಪರ್ಧಿಗಳು ಮಾಡಿರುವಂತಹ ಎಡವಟ್ಟುಗಳನ್ನ ಸುದೀಪ್ ರವರು ಯಾವ ರೀತಿ ತೋರಿಸ್ತಾರೆ, ಯಾವ ರೀತಿ ಕ್ಲಾಸ್ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿದ್ದಾರೆ. ಅಂಡ್ ಮೊದಲನೇದಾಗಿ ಈ ವಾರ ಯಾವೆಲ್ಲ ವಿಚಾರಗಳು ಸದ್ದು ಮಾಡಬಹುದು ಅನ್ನುವಂತಹ ವಿಚಾರವನ್ನ ನೋಡೋದಾದ್ರೆ, ಮೊದಲನೇದಾಗಿ ಈ ವಾರ ಬಿಗ್ ಬಾಸ್ ಕಳೆದು ಹೋಗಿದ್ರು ವಿಲನ್ ಅವರ ಆಟ ತುಂಬಾನೇ ಜೋರಾಗಿತ್ತು. ಮೊದಲನೇದಾಗಿ ಪೆಟ್ಟು ಬಿದ್ದಿದ್ದು ಅಂತ ಹೇಳಿದ್ರೆ ಅಭಿಷೇಕ್ ಅವರು ಮನೆಯಿಂದ ಹೊರ ಹೋಗಿದ್ದು. ಅದು ಅವರು ಕ್ಯಾಪ್ಟನ್ ಆಗಿದ್ದಾಗ ಮನೆಯಿಂದ ಹೊರಗೋದ ನಂತರ ಇಬ್ಬರು ಕ್ಯಾಪ್ಟನ್ ಆಗಿದ್ದ ಆ ಒಂದು ವಾರದಲ್ಲಿ ನಮ್ಮ ಸ್ಪಂದನ ಅವರಿಗೆ ಕ್ಯಾಪ್ಟನ್ ಆಗುವಂತ ಅಧಿಕಾರ ಮನೆಯಲ್ಲಿ ಬಂತು. ಸೋಲೋ ಆಗಿ ತಾವು ಕ್ಯಾಪ್ಟನ್ ಆಗಿ ಮನೆಯಲ್ಲಿ ಮುಂದುವರಿತೀನಿ ಅಂತ ಅಂತಿದ್ದವರಿಗೆ ವಿಲನ್ ಚೈತ್ರ ಕುಂದಾಪುರ ವಿಚಾರದಲ್ಲಿ ಒಂದು ಟ್ವಿಸ್ಟ್ ಅನ್ನ ಇಟ್ಬಿಟ್ರು, ಒಂದು ಆಪ್ಷನ್ ಅನ್ನ ಕೊಟ್ರು. ತಾವು ಆಟ ಆಡಿದ್ದೀರಾ, ತಾವು ಗೆದ್ದಿದ್ದೀರಾ, ಅಲ್ಲಿಗೆ ನೀವು ತಾನೇ ಕ್ಯಾಪ್ಟನ್ ಆಗ್ಬೇಕು, ಇನ್ನೊಬ್ರಿಗೆ ಯಾಕೆ ಕೊಡ್ತೀರಾ ಅನ್ನುವಂತ ವಿಚಾರವನ್ನ ತುಂಬಾನೇ ಗಂಭೀರವಾಗಿ ತೆಗೆದುಕೊಂಡಂತಹ ಚೈತ್ರ ಅವರು ವಿಲನ್ ಹೇಳ್ದಂತಹ ಮಾತಿನ ಮೂಲಕ ಬಿಗ್ ಬಾಸ್ ಮನೆಗೆ ತಾನು ಕ್ಯಾಪ್ಟನ್ ಆಗುವಂತೆ ಒಪ್ಪಿಗೆನ ನೀಡೇ ಬಿಟ್ರು. ಅಲ್ಲಿಂದ ಶುರುವಾಯಿತು ಆಟ. ಇನ್ನು ಅಶ್ವಿನಿ ಹಾಗೆ ಗಿಲ್ಲಿ ಅವರನ್ನು ಕೂಡ ಬಿಡ್ಲಿಲ್ಲ ಈ ಒಂದು ವಿಲನ್ ಹೇಳ್ದಂಗೆ ಗಿಲ್ಲಿ ಟಾಸ್ಕ್ ಅಲ್ಲಿ ಗೆದ್ದಿದ್ದಾಗಿದೆ. ಯಾರಿಗೂ ಗೊತ್ತಿಲ್ಲದ ಹಾಗೆ ಕಿಚ್ಚನ ಚಪ್ಪಾಳಿಯ ಫೋಟೋವನ್ನ ತೆಗೆದುಕೊಂಡು ಹೋಗಿ ಸ್ಟೋರ್ ರೂಮ್ ಅಲ್ಲಿ ಇಡಬೇಕು. ಈ ಒಂದು ವಿಲನ್ ಹೇಳ್ದಂತಹ ಮಾತನ್ನ ಯಶಸ್ವಿಯಾಗಿ ಗಿಲ್ಲಿ ಪೂರೈಸಿರುವಂತದ್ದು, ಮಾಡಿರುವಂತದ್ದು. ಇದ್ರ ಜೊತೆಗೆ ಕಾವ್ಯ ಕಣ್ಣಲ್ಲಿ ಕಣ್ಣೀರ್ ಬರ್ಸ್ಬೇಕು ಗಿಲ್ಲಿ ಅಂತ ಹೇಳಿದಾಗ ಆರಂಭದಲ್ಲಿ ಆಗಲ್ಲ, ಏನೋ ಒಂದು ರೀತಿ ಬೇಸರ ವ್ಯಕ್ತಪಡಿಸಿದಂತಹ ಗಿಲ್ಲಿ ಆಟ ಅಲ್ವಾ, ಆಡ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾವ್ಯರನ್ನ ಅಂತೂ ಇಂತೂ ಅಳಿಸಿದ್ದಾಯ್ತು. ಇನ್ನು ಅಶ್ವಿನಿ ಅವರು ಕೂಡ ಎಲ್ಲರಿಗೂ ಕೂಡ ಅಡುಗೆ ಮಾಡಿ ಬಡಿಸಿದ್ದು ಆಯ್ತು. ಇಬ್ರು ಕೂಡ ಒಂದ್ ರೀತಿ ಈ ವಾರ ಬಿಗ್ ಬಾಸ್ ವಿಲನ್ ಕೊಟ್ಟಂತಹ ಒಂದಷ್ಟು ಟಾಸ್ಕ್ಗಳನ್ನ ಯಶಸ್ವಿಯಾಗಿ ಪೂರೈಸಿದ್ರು. ಅದರಲ್ಲೂ ಸೀಕ್ರೆಟ್ ಟಾಸ್ಕ್ಗಳೇನಿದೆ ಅದೆಲ್ಲವನ್ನೂ ಕೂಡ ಮುಗಿಸಿದ್ದಾರೆ. ಇನ್ನು ನಾಮಿನೇಷನ್ ವಿಚಾರದಲ್ಲಂತೂ ಕೈ ಮಿಲಾಯಿಸೋದೊಂದು ಬಾಕಿ. ಯಾಕಂತ ಹೇಳಿದ್ರೆ ಧ್ರುವಂತ್, ರಜತ್ ಹಾಗೆ ಅಶ್ವಿನಿ ಗೌಡ ಈ ಮೂವರು ಮಾತ್ರ ಯಾವುದೇ ವಿಚಾರದಲ್ಲೂ ಕಾಂಪ್ರಮೈಸ್ ಆಗೋದೇ ಇಲ್ಲ. ನಾನು ಮಾಡಿದ್ದೆ ಆಟ, ನಾನು ಆಡಿದ್ದೆ ಮಾತು ಅನ್ನುವಷ್ಟರ ಮಟ್ಟಿಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಆರ್ಗ್ಯುಮೆಂಟ್ಸ್ ಈ ವಾರ ಸಿಕ್ಕಾಬಟ್ಟೆ ಕೇಳ್ಬಂತು. ಸೊ ಈ ವಿಚಾರ ಕಿಚ್ಚನ ಪಂಚಾಯಿತಿಯಲ್ಲಿ ಡಿಸ್ಕಸ್ ಆಗೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಯಾಕಂತ ಹೇಳಿದ್ರೆ ನಾಮಿನೇಷನ್ ವಿಚಾರದಲ್ಲಿ ರಜತ್ ಅವರು ಅಶ್ವಿನಿ ಅವರನ್ನ ಪೂಲ್ಗೆ ತಳ್ಳಿದಂತಹ ವರ್ಷೆ ಆಗಿರಬಹುದು, ಅಶ್ವಿನಿ ಅವರು ರಜತ್ಗೆ ಬೈದಂತಹ ಮಾತಾಗಿರಬಹುದು, ಇಬ್ಬರ ನಡುವಿನ ಮಾತಿನ ಚಕಮಕಿ ಇದೆಯಲ್ಲ ಖಂಡಿತವಾಗ್ಲೂ ಚರ್ಚೆ ಆಗೇ ಆಗುತ್ತೆ. ಅಂಡ್ ಅಫ್ಕೋರ್ಸ್ ಒಂದು ಪ್ರೋಮೋ ಬಿಟ್ಟಿದ್ದಾಗಿದೆ. ಅಶ್ವಿನಿ ಅವರು ಎಲ್ಲೋ ಒಂದ್ ರೀತಿ ಹೇಳಿದ್ದಾರೆ, ರಜತ್ ಅವರನ್ನ ಕಂಟೆಸ್ಟೆಂಟ್ ಆಗಿ ಬಂದಿದ್ದಾರಾ ಇಲ್ಲ ಬೇರೆ ಯಾರನ್ನಾದ್ರೂ ಕಳ್ಸಿದಾರಾ ಅನ್ನುವಷ್ಟರ ಮಟ್ಟಿಗೆ ಅವರ ಮಾತಿನ ಮೇಲೆ ಹಿಡಿತಾ ಇಲ್ಲ ಅನ್ನುವಂಥದ್ದನ್ನ ಸುದೀಪ್ ಅವರ ಮುಂದೆ ಹೇಳಿರುವಂತದ್ದು. ಈ ವಿಚಾರ ಗಂಭೀರವಾಗಿ ಚರ್ಚೆ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಇನ್ನು ಒಟ್ಟಾರೆ ಹೇಳೋದಾದ್ರೆ ಈ ವಾರ ಚೈತ್ರ ಅವರು ಪ್ರತಿ ಟಾಸ್ಕ್ ಅಲ್ಲೂ ಕೂಡ ಉಸ್ತುವಾರಿಯನ್ನ ವಹಿಸಿದ್ರು. ಆ ಒಂದು ಉಸ್ತುವಾರಿ ವಿಚಾರದಲ್ಲೂ ಕೂಡ ರಜತ್ ಟೀಮ್ಗೆ ಚೈತ್ರ ರವರು ಬೆಂಬಲ ನೀಡಿದ್ರ ಅನ್ನುವಂಥದ್ದು ಕೂಡ ಚರ್ಚೆ ಆಗಿತ್ತು. ಅಂಡ್ ಫೈನಲ್ ಆಗಿ ರಾಶಿಕಾ ಶೆಟ್ಟಿ ಅವರು ಈ ವಾರ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಅಂಡ್ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದೇ ತಡ ಅವ್ರು ಆಯ್ಕೆ ಆಗಿದ್ದು ಖುಷಿ ಆಯ್ತು. ಬಟ್ ಅವರು ಆಯ್ಕೆ ಆದಂತಹ ರೀತಿ ಇದೆಯಲ್ಲ ಅದು ಎಲ್ಲರಲ್ಲೂ ಕೂಡ ಬೇಸರನ ಉಂಟು ಮಾಡ್ತು. ಅಂಡ್ ಪ್ರಶ್ನೆ ಮಾಡ್ತಾನೆ ಇದ್ರು ಅಶ್ವಿನಿ ಅವರು ಚೈತ್ರ ಅವರನ್ನ. ಬಟ್ ಎಲ್ಲೂ ಕೂಡ ನನ್ನ ಉಸ್ತುವಾರಿ ಬಗ್ಗೆ ಮಾತಾಡುವಂತಹ ಅಧಿಕಾರ ನಿಮಗಿಲ್ಲ ಅನ್ನುವಂತಹ ಮಾತನ್ನ ಚೈತ್ರ ಅವರು ಹೇಳಿರುವಂತದ್ದು. ಚೈತ್ರ ಅವರಿಗೆ ರಜತ್ ಕೂಡ ಸಾಥ್ ಕೊಟ್ಟಿದ್ದು. ಇದೆಲ್ಲವೂ ಕೂಡ ಈ ವಾರ
ಖಂಡಿತವಾಗ್ಲೂ ಡಿಸ್ಕಸ್ ಆಗೇ ಆಗುತ್ತೆ. ಅಂಡ್ ತುಂಬಾ ಡೇರ್ ಒಂದು ಏನ್ ವಿಲನ್ ಕೊಟ್ಟಂತಹ ಒಂದು ಟಾಸ್ಕ್ ಇತ್ತು. ಅದರಲ್ಲಿ ಕಾವ್ಯ ಅವರು ತಮ್ಮ ಹೇರ್ ಕಲರ್ ಮಾಡಿಸ್ಕೊಂಡಿದ್ದಾಗಿರ್ಬಹುದು, ಮಾಳು ಅವರು ತಮ್ಮ ಹೇರ್ಗೆ ಕತ್ತರಿ ಹಾಕಿಸ್ಕೊಂಡು ಹೊಸ ಹೇರ್ ಸ್ಟೈಲ್ನ ಮಾಡಿಸ್ಕೊಂಡು ಆಗಿರಬಹುದು. ಎಲ್ಲ ವಿಚಾರಗಳು ಕೂಡ ಖಂಡಿತವಾಗ್ಲೂ ಕಿಚ್ಚನ ಚಪ್ಪಾಳೆಯನ್ನ ಪಡೆಯೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಒಟ್ಟಾರೆ ಹೇಳೋದಾದ್ರೆ ವಿಲನ್ ಹೇಳಿದಂತಹ ಮಾತಿಗೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಎಲ್ಲ ಆಟಗಳು ಕೂಡ ಸುಸೂತ್ರವಾಗಿ ನಡೆದಿದೆ. ಒಂದಷ್ಟು ಜಗಳ, ಒಂದಷ್ಟು ಮಾತು, ಎಲ್ಲರೂ ಕೂಡ ಅವರವರ ಒಂದಷ್ಟು ಸ್ಥಿಮಿತವನ್ನ ಕಳೆದುಕೊಳ್ಳುವಷ್ಟರ ಮಟ್ಟಿಗೆ ವಿಲನ್ ತನ್ನ ಆಟವನ್ನ ಬಿಗ್ ಬಾಸ್ ಮನೆಯಲ್ಲಿ ಆಡಿದ್ದಾಗಿದೆ. ಇನ್ನೇನೇ ಇದ್ರು ಬಿಗ್ ಬಾಸ್ ಆಟ. ಬಿಗ್ ಬಾಸ್ ನಮ್ಮ ಸುದೀಪ್ ರವರು ಯಾರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ, ಯಾರಿಗೆ ಚಪ್ಪಾಳೆಯನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ನೋಡೋದು ಬಾಕಿ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.